ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅವರ ಸ್ವಕ್ಷೇತ್ರಕ್ಕೆ ತೆರಳುತ್ತಾ ಇದ್ದಾರೆ. ಅಲ್ಲಿಗೆ ತೆರಳಿ ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ಸಲ್ಲಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ವಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರವಾಸ ಇವತ್ತು ಕೃತಜ್ಞತಾ ಸಮರ್ಪಣಾ ಪ್ರವಾಸ ಕೈಗೊಂಡಿದ್ದಾರೆ. ಶಿವಕುಮಾರ್ ಅವರು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಸ್ವಕ್ಷೇತ್ರ ಕನಕಪುರದಲ್ಲಿ ಮುಖ್ಯಮಂತ್ರಿಗಳೇ ಇರ್ತಾರೆ. ಹಾರೋಹಳ್ಳಿ ಕನಕಪುರ ತಾಲೂಕಿನಲ್ಲಿ ಡಿಕೆಶಿ ಪ್ರವಾಸವನ್ನ ಕೈಗೊಂಡಿರೋದು. ಸಿಎಂ ಆದ ಬಳಿಕ ಮೊದಲ ಬಾರಿ ಸ್ವಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದಾರೆ. 20 ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಕೊಡ್ತಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಕನಸು ನನಸು ಮಾಡಿದ ಕ್ಷೇತ್ರದ ಜನತೆಗೆ ಧನ್ಯವಾದವನ್ನ ಈ ಮೂಲಕ ಮುಖ್ಯಮಂತ್ರಿಗಳು ಸಮರ್ಪಣೆ ಮಾಡಲಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿಗೂ 30 ನಿಮಿಷ ಭೇಟಿ ಕೊಟ್ಟು ಅಲ್ಲಿನ ಜನರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಅವರ ಅಹವಾಲುಗಳನ್ನು ಸ್ವೀಕರಿಸ್ತಾರೆ ಮುಖ್ಯಮಂತ್ರಿಗಳು. ಪ್ರವಾಸ ಮುಗಿಸಿ ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಮುಖ್ಯಮಂತ್ರಿಗಳ ಪ್ರವಾಸ ಇದು. ಬೆಳಗ್ಗೆ 10:30ರಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಸ್ವಕ್ಷೇತ್ರ ಕನಕಪುರದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರೌಂಡ್ಸ್ ಆಗ್ತಾರೆ. ಕ್ಷೇತ್ರದ ಜನತೆಗೆ ಕೃತಜ್ಞತೆಯನ್ನು ಮುಖ್ಯಮಂತ್ರಿಗಳು ಸಲ್ಲಿಸಲಿದ್ದಾರೆ. ಜನರ ಆಶೀರ್ವಾದವನ್ನು ಪಡೆಯೋಕೆ ಈ ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಬೆಳಗ್ಗೆ 10:30ಕ್ಕೆ ಟಿ ಬೇಕುಪ್ಪೆ ಸರ್ಕಲ್, ನಾರಾಯಣಪುರ, ಕೋಡಿಹಳ್ಳಿ ಹಾಗೆಯೇ ಸಾಕಷ್ಟು ಕಡೆಗಳಿಗೆ ತೆರಳಿ ಹೊಸದುರ್ಗವು ಹಾಗೆಯೇ ಮಧ್ಯಾಹ್ನ 2ರಿಂದ 3 ಗಂಟೆವರೆಗೆ ಭೋಜನ ವಿರಾಮ ಇರುತ್ತೆ. ಸಂಜೆ 4 ಗಂಟೆ ತವರೂರು ದೊಡ್ಡ ಆಲಹಳ್ಳಿಗೆ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾರೆ. ರಾತ್ರಿ 8ಕ್ಕೆ ಕನಕಪುರ ಟೌನ್ಗೆ ಭೇಟಿ ನೀಡಿ ಡಿಕೆಶಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಪ್ರಯಾಣ ಮಾಡ್ತಾ ಇರೋದು ಮೆಟ್ರೋದಲ್ಲಿ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮೆಟ್ರೋ ಪ್ರಯಾಣವನ್ನು ಕೈಗೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಝೀರೋ ಟ್ರಾಫಿಕ್ನಿಂದ ಸಮಸ್ಯೆ ಹಿನ್ನೆಲೆಯಲ್ಲಿ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡ್ತಾರೆ. ವಿಧಾನಸೌಧದಿಂದ ಕನಕಪುರ ರಸ್ತೆಯ ಕೊನೆಯ ಮೆಟ್ರೋ ನಿಲ್ದಾಣ ಅಲ್ಲಿ ತನಕ ಮುಖ್ಯಮಂತ್ರಿಗಳು ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಕೊನೆಯ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಪ್ರಯಾಣವನ್ನು ಮಾಡಲಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಪ್ರಯಾಣ ಮಾಡುವಾಗ ಝೀರೋ ಟ್ರಾಫಿಕ್ ಇರುತ್ತೆ. ಸಾಕಷ್ಟು ವಾಹನ ಸವಾರರಿಗೆ ಇದರಿಂದ ದೊಡ್ಡ ಮಟ್ಟದಲ್ಲಿ ಕಿರಿಕಿರಿ ಉಂಟಾಗುತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸಿಎಂ ಡಿಕೆಶಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸಾರ್ವಜನಿಕರಿಗೆ ಝೀರೋ ಟ್ರಾಫಿಕ್ ತೊಂದರೆ ತಪ್ಪಿಸೋಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕಾದು ನೋಡಬೇಕು. ಪ್ರತಿನಿತ್ಯವೂ ತವರಿಗೆ ಅವರ ಸ್ವಕ್ಷೇತ್ರಕ್ಕೆ ಯಾವಾಗೆಲ್ಲ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾರೆ ಇದೇ ರೀತಿಯ ಕ್ರಮವನ್ನು ಕೈಗೊಳ್ತಾರೆ. ಬಟ್ ಇವತ್ತಿಗೆ ಮಾತ್ರ ಈ ದಿನ ಈ ಮೆಟ್ರೋ ಪ್ರಯಾಣ ಸೀಮಿತ ಆಗಿರುತ್ತಾ ಅಂತೇಳಿ. ಬಟ್ ಮೆಟ್ರೋ ಪ್ರಯಾಣವನ್ನು ಮಾಡೋ ಮೂಲಕ ಮಾದರಿ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಹೋಗೋ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ವ್ಯವಸ್ಥೆ ಇರುತ್ತೆ. ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭದ್ರತೆ ವೆರಿ ಇಂಪಾರ್ಟೆಂಟ್. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರ, ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ತವರಿಗೆ ಹೋಗ್ತಾ ಇರೋದು, ಸ್ವಕ್ಷೇತ್ರಕ್ಕೆ ಸಿಎಂ ಆದ ಬಳಿಕ ಮೊದಲ ಬಾರಿ ಭೇಟಿ, ಅಲ್ಲಿನ ವಿಶೇಷತೆ. ಇನ್ನೊಂದು ಕಡೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಯಾಣ ಮಾಡ್ತಾ ಇರೋದು ಮೆಟ್ರೋದಲ್ಲಿ. ಹಾಗೆಯೇ ಈ ಮೆಟ್ರೋ ಪ್ರಯಾಣ ಇವತ್ತಿಗೆ ಮಾತ್ರ ಸೀಮಿತ ಆಗಿರುತ್ತಾ ಅಥವಾ ಕನಕಪುರಕ್ಕೆ ಮುಖ್ಯಮಂತ್ರಿಗಳು ಯಾವತ್ತು ಹೋಗ್ತಾರೋ ಆ ಎಲ್ಲ ದಿನಗಳಲ್ಲೂ ಈ ಕ್ರಮವನ್ನೇ ಅನುಸರಿಸ್ತಾರೆ, ಹೇಗೆ? ಇನ್ನು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಏನು ಸಿಎಂ ಆದ ನಂತರದಲ್ಲಿ ಅವರು ಆ ಒಂದು ಜಿಲ್ಲೆಯ ಜನತೆಗೆ ಒಂದು ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ಸದ್ಯ ಅವರು ಯಾವುದೇ ರೀತಿಯಾಗಿ ಝೀರೋ ಟ್ರಾಫಿಕ್ ಸಮಸ್ಯೆ ಸಾರ್ವಜನಿಕರಿಗೆ ತಟ್ಟಬಾರ್ದು ಅಂತ ಹೇಳಿ ಇವತ್ತು 9 ಗಂಟೆಯ ಸುಮಾರಿಗೆ ಮೊದಲಿಗೆ ವಿಧಾನಸೌಧ ಮೆಟ್ರೋವನ್ನು ಹತ್ತುತ್ತಾರೆ. ಅದಾದ ನಂತರದಲ್ಲಿ ಕೊನೆಯ ಏನು ಕನಕಪುರ ರಸ್ತೆಯ ಕೊನೆಯ ಮೆಟ್ರೋ ನಿಲ್ದಾಣದಲ್ಲಿ ಇಳಿದುಕೊಂಡು ಅಲ್ಲಿಂದ ಅವರು ಕನಕಪುರ ಹಾಗೆ ಹಾರೋಹಳ್ಳಿ ಭಾಗವಾಗಿ ತೆರಳುವಂಥದ್ದು. ಜೊತೆಗೆ ಇವರು ಏನು ಕನಕಪುರ ಹಾಗೆ ಹಾರೋಹಳ್ಳಿ ಭಾಗಕ್ಕೆ ಭೇಟಿಯನ್ನು ಕೊಟ್ಟ ನಂತರದಲ್ಲಿ 10:30ಯ ಸುಮಾರಿಗೆ ಹಾರೋಹಳ್ಳಿಯ ಒಂದು ಸರ್ಕಲ್ ಏನಿದೆ ಅಲ್ಲಿ ಮೊದಲಿಗೆ ಇವರು ಪ್ರಸಿದ್ಧ ದೇವಸ್ಥಾನ ಆಗಿರುವಂತಹ ವೀರಾಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿನ ಜನತೆಗೆ ಒಂದಷ್ಟು ಕೃತಜ್ಞತೆಯನ್ನು ತಿಳಿಸುವಂಥದ್ದು ಒಂದಷ್ಟು ಭಾಷಣವನ್ನು ಅಲ್ಲಿ ಮಾಡ್ತಾರೆ. ಅದಾದ ನಂತರದಲ್ಲಿ ತೆರೆದ ವಾಹನದ ಮೂಲಕ ಏನು ಅಲ್ಲಿನ ಒಟ್ಟು
ಜಿಲ್ಲೆಯ ಜನರಿಗೆ ಒಂದಷ್ಟು ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಒಟ್ಟು ಅಲ್ಲಿನ 20 ಗ್ರಾಮ ಪಂಚಾಯಿತಿಗಳಿಗೆ ಭೇಟಿಯನ್ನ ನೀಡುವಂಥದ್ದು. ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ 30 ನಿಮಿಷಗಳ ಕಾಲ ಇದ್ದು ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಜನತೆಗೆ ಕೃತಜ್ಞತೆಯನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ತಿಳಿಸುವಂಥದ್ದು. ಅದಾದ ನಂತರದಲ್ಲಿ ಅಲ್ಲೇ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿ ಪೂಜೆಯನ್ನ ಮಾಡಿ ಕೋಡಿಹಳ್ಳಿ ಸಮೀಪದಲ್ಲಿ 2 ಗಂಟೆಗೆ ಅಲ್ಲಿ ಭೋಜನವನ್ನು ಮುಗಿಸ್ಕೊಂಡು 4 ಗಂಟೆಯ ಸುಮಾರಿಗೆ ಅವರು ದೊಡ್ಡ ಆಲಹಳ್ಳಿ ಏನಿದೆ ಅವರ ಸ್ವಗ್ರಾಮ ಅಲ್ಲಿಗೆ ಭೇಟಿಯನ್ನ ಕೂಡ ಕೊಡ್ತಾರೆ. ಅದಾದ ನಂತರದಲ್ಲಿ ಏನು ಕನಕಪುರ ಟೌನ್ಗೆ ಬಂದು ರಾತ್ರಿ 8ರ ಸುಮಾರಿಗೆ ಅವರು ಜನರನ್ನ ಉದ್ದೇಶಿಸಿ ಮಾತನಾಡುವಂಥದ್ದು. ಅದಾದ ಮೇಲೆ ಅಲ್ಲಿಂದ 9:30ಯ ಸುಮಾರಿಗೆ ಮತ್ತೆ ಅವರು ಬೆಂಗಳೂರಿಗೆ ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಅವರ ಸ್ವಕ್ಷೇತ್ರಕ್ಕೆ ಮೊದಲ ಬಾರಿಗೆ ಹೋಗ್ತಾ ಇದ್ದಾರೆ. ಜೊತೆಗೆ ಅವ್ರಿಗೂ ಕೂಡ ಏನು ಭದ್ರತೆ ಆಗಬಾರ್ದು ಅಂತ ಹೇಳಿ ಕನಕಪುರ ಭಾಗದ ಪೊಲೀಸರು ಒಂದಷ್ಟು ಭದ್ರತೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರನ್ನ ಕೂಡ ನಿಯೋಜನೆಯನ್ನ ಮಾಡಿರುವಂಥದ್ದು. ಈಗಾಗಲೇ ಈ ಹಿಂದೆನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿಗಳು ಕೂಡ ಪತ್ತೆಯಾಗಿದ್ವು. ಇದು ದೇಶದಾದ್ಯಂತ ಕೂಡ ದೊಡ್ಡ ಸುದ್ದಿಯಾಗಿತ್ತು. ಇದೇ ರೀತಿಯಾಗಿ ಮೊದಲ ಬಾರಿಗೆ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಸ್ವಕ್ಷೇತ್ರಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಭದ್ರತೆ ಲೋಪಗಳು ಆಗಬಾರ್ದು ಅಂತ ಹೇಳಿ 200ಕ್ಕೂ ಹೆಚ್ಚು ಪೊಲೀಸರ ಸಿಬ್ಬಂದಿಯನ್ನ ನಿಯೋಜನೆಗೊಳಿಸಿರುವಂಥದ್ದು. ಇನ್ನು ಕನಕಪುರ ಭಾಗದ ಜನತೆ ಡಿ ಕೆ ಶಿವಕುಮಾರ್ ಅವರನ್ನ ಏನು ಸ್ವಾಗತವನ್ನ ಮಾಡ್ಕೊಳ್ಳೋದಕ್ಕೆ ಕಲಾ ತಂಡಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಒಟ್ಟು ಈ ಒಂದು ಸಮಾರಂಭದಲ್ಲಿ 10,000ಕ್ಕೂ ಹೆಚ್ಚು ಜನರು ಈ ಒಂದು ಕನಕಪುರ ಭಾಗದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಭಾಷಣವನ್ನ ಮಾಡ್ತಾರೆ ಈ ಒಂದು ಭಾಷಣದಲ್ಲಿ ಭಾಗಿಯಾಗ್ತಾರೆ. ಹಾಗೆ ಅಲ್ಲಿನ ಜನತೆಗೆ ಕೂಡ ಸಿಹಿಯನ್ನ ಹಂಚೋದಕ್ಕೂ ಕೂಡ ಅಲ್ಲಿನ ಜನರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಸುಚಿತ್ರಾ, ತಮ್ಮೆಲ್ಲ ಡೀಟೇಲ್ಸ್